ವಾರ್ತೆದ ವಿವರ ಮಾರ್ನಿಮಿ ದಸರಾ ಉಚ್ಚೇಲೆಗೆ ಸರ್ಕಾರ ಅನುದಾನ ಕೊರ್ಪುಂಡು ಕೆಲವರು ಹೆಚ್ಚಿಗೆ ಕೆನುವೆರು ಆಂಡ ಸರ್ಕಾರದ್ದು ಒಯ್ಲ ಬೈಕಂದ ನಡಪನ ಮಂಗಳೂರು ದಸರಾ ಜನಕ್ಲಿನ ಉಚ್ಚಯ ಜನತಾ ದಸರಾ ಪಂಡು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಂತಿರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಐತಾರ ಆರು ಕುಡ್ಲಾ ದಸರಾ ಉದಿಪನ ಮಲ್ತದು ಪಾತಿರಿಯರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಐತಾರ ಮಂಗಳೂರು ದಸರಾ ಉದಿಪನಗೂ ಅಟ್ಟಣೆ ಆದಿತ್ತಂಡು ಕೇಂದ್ರದ ಮಾಜಿ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರ್ಲನ ಮಾರ್ಗದರ್ಶನಡು ಮಂಗಳೂರು ದಸರಾ ನಡೆತೊಂದಿತ್ತದು ಜೋರುದ ಬರ್ಸ ಇತ್ತನಲ ಪೂಜಾರಿಯರು ಬರ್ಸುಗು ಚಂಡಿಯಾದ ಕಾತದೊಂದು ಉದಿಪನಗು ಬತ್ತಿನ ರಾಜ್ಯದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯರೇನು ಇಟ್ಕೊಂಡಿರು ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ದೇವಿ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿಗೆ ಕೈ ಮುಗಿದು ಕುಮಾರಸ್ವಾಮಿ ಆಶೀರ್ವಾದ ನಟ್ಟೊಂಡಿರು ಕ್ಷೇತ್ರದಲ್ಲಿ ಕೊಡು ಮುಖ್ಯಮಂತ್ರಿಯರಿಗೆ ಮರ್ಯಾದೆ ಮಲ್ತದ ಪ್ರಸಾದ ಕುರಿಯರು ನವದುರ್ಗೆಲಿನ ತೋದು ಎಚ್.ಡಿ. ಕುಮಾರಸ್ವಾಮಿ ಬರುವುದಪ್ಪೆ ಸರಸ್ವತಿಗೆ ಆರತಿ ಪತ್ತಿಯರು ಸಭಾ ಕಾರ್ಯಕ್ರಮಟು ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಎತ್ಕೊಂಡಿರು ಮುಖ್ಯಮಂತ್ರಿಯರ ಕಾರ್ಯಕ್ರಮ ಉದಿಪನ ಮಲ್ತದ ನಾರಾಯಣಗುರು ಸಂದೇಶದ ಬಾವುಟನು ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ರನ ಕೈಗೂ ಕೊಡ್ದು ಕುಡ್ಲ ದಸರಗೂ ಚಾಲನೆ ಕೊರಿಯರು ಎಚ್.ಡಿ. ಕುಮಾರಸ್ವಾಮಿ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಶ್ರೀಮಂತಿಕೆ ಇತ್ತಂಡಲ ಅವೇತು ಸಮಸ್ಯೆಲು ಉಂಡು ನಮ್ಮ ತಪ್ಪು ನಿರ್ಧಾರಲಿರದು ಸಮಾಜ ಬುಡ್ಚಾಂದಿನಿಯನ್ನು ಮಾತ ಎದುರ್ಸಾವಂದುಂಡು ಜನಾರ್ದನ್ ಪೂಜಾ ಅವರವರು ಒಂದು ದಿವಸ ದೂರವಾಣಿ ಕರೆ ಮುಖಾಂತರ ನನಗೆ ಒಂದು ಆಹ್ವಾನವನ್ನು ನೀಡಿದರು, ಆದೇಶ ನೀಡಿದ್ದಾರೆ. ಈ ಬಾರಿಯ ದಸರಾ ಮಹೋತ್ಸವಕ್ಕೆ ನೀನು ಬರಬೇಕು ಅಂತಕ್ಕಂಥ ಆದೇಶ ಮಾಡಿದ್ರು. ಜನಾರ್ದನ್ ಪೂಜಾರಿ ಅವರು ಹೇಳಿದಾಗ ನನಗೆ ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಮೊದಲು ಅವರ ಮಾತಿಗೆ ನಾನು ಗೌರವ ಕೊಡಬೇಕು ಅಂತಕ್ಕಂಥದ್ದು ಒಂದು ಭಾಗ. ಈ ನವರಾತ್ರಿ ಉತ್ಸವಗಳು ನಡೀತಕ್ಕಂಥದ್ದೇನಿದೆ, ಬಹುಶಃ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ನವರಾತ್ರಿ ಹಬ್ಬಗಳು ಈ ದಸರಾ ಹಬ್ಬಗಳೇನು ನಡೀತಾ ಇದೆ, ಎಲ್ಲ ಜಿಲ್ಲೆಯ ನಮ್ಮ ಜನಪ್ರತಿನಿಧಿಗಳು ದಸರಾ ಉತ್ಸವವನ್ನು ಮಾಡಲಿಕ್ಕೆ 2 ಕೋಟಿ ಕೊಡಿ ಸರ್ಕಾರದಿಂದ, ಈ ಬಾರಿ ಒಂದು 3 ಕೋಟಿ ಹೆಚ್ಚಿಗೆ ಕೊಡಿ, 5 ಕೋಟಿ ಕೊಡಿ ಅಂತಕ್ಕಂಥದ್ದನ್ನು ಕೇಳುತ್ತಾರೆ. ಆದರೆ ಈ ಮಂಗಳೂರಿನಲ್ಲಿ ತಾವುಗಳು ಎಂದೂ ಹಣವನ್ನು ಕೊಡಿ ಅಂತ ಕೇಳಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ಈಗ ನಾನು ಸಾಯಂಕಾಲ ಬಂದಾಗ ಆ ರಸ್ತೆಯಲ್ಲಿ ಯಾವೊಂದು ದೀಪಾಲಂಕಾರಗಳನ್ನು ಮಾಡಿದ್ದೀರಿ, ವಿದ್ಯುತ್ ಶಕ್ತಿಯ ಅಲಂಕಾರವನ್ನು, ಬಹುಶಃ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿರ್ಬೋದು. ಇವತ್ತು ನೀವು ಯಾರು ಸರ್ಕಾರದಿಂದ ಅಪೇಕ್ಷೆ ಪಟ್ಟು ಸರ್ಕಾರ ಹಣ ಕೊಡಲಿ, ಸರ್ಕಾರದ ಹಣದ ಮುಖಾಂತರ ದಸರಾ ಉತ್ಸವವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಂದೂ ನೀವು ಸರ್ಕಾರಕ್ಕೆ ಇವತ್ತು ಜವಾಬ್ದಾರಿಯನ್ನು ಕೊಡದೆ, ಸರ್ಕಾರದ ಸಹಕಾರ ಇಲ್ಲದೆ ಈ ಒಂದು ದಸರಾದ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಮಾಡ್ತಕ್ಕಂಥದ್ದೇನಿದೆ, ಇದು ಒಂದು ರೀತಿಯ ದಸರಾ ಉತ್ಸವಗಳು ನಮ್ಮ ರಾಜ್ಯದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಮಂಗಳೂರು ನಗರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಪ್ರಕೃತಿಯ ಒಂದು ವಿಕೋಪಗಳು, ಪರಿಸರಕ್ಕೆ ಹಾನಿಯನ್ನು ಮಾಡ್ತಕ್ಕಂಥ ಯೋಜನೆಗಳ ಹೆಸರಿನ ಕಾರ್ಯಕ್ರಮಗಳು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಮನುಜರು ತೆಗೆದುಕೊಳ್ತಕ್ಕಂಥ ಕೆಲವು ನಿರ್ಧಾರಗಳಿಂದ ಒಂದು ಕಡೆ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳೇನಿದ್ದಾವೆ, ಆ ಅನಾಹುತಗಳನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರು ಅಂತಿಮವಾಗಿ ಆ ರಕ್ಷಣೆ ದೊರಕತಕ್ಕಂಥದ್ದು ವಿಜ್ಞಾನವಾಗಲಿ ಮತ್ತೊಂದಾಗಲಿ ಸಾಧ್ಯ ಇಲ್ಲ. ಅಲ್ಲಿ ನೆಲೆಸಿರ್ತಕ್ಕಂಥ ದೇವರಿಗೆ ನಾವೇನು ಕೈ ಮುಗಿತೀವಿ, ಆ ದೇವರೇ ನಮಗೆ ರಕ್ಷಣೆಯನ್ನು ಕೊಡಬೇಕು. ಜಿಲ್ಲೆಡು ಜನಪ್ರತಿನಿಧಿಗಳು ಸೇರ್ದು ಸರ್ವೆರ್ಲ ಎಡ್ಡೆಡಿತ್ತೊಂದು ಪೂರಾ ಬುಲಿಚಿಲ್ದ ಸಂಕಲ್ಪ ಮಲ್ಪಡೊಂದು ಪಂಡಿರು
ಮಾರ್ನಿಮಿ ದಸರಾ ಉಚ್ಚೇಲೆಗೆ ಸರ್ಕಾರ ಅನುದಾನ ಕೊರ್ಪುಂಡು ಆಂಡಲ ಕೆಲವು ಸಮಿತಿದಕ್ಲು ಹೆಚ್ಚಿಗೆ ಕೇನುವೆರು ಆಂಡ ಕುದ್ರೋಳಿ ಕ್ಷೇತ್ರ ಸರ್ಕಾರದ್ದು ಒಯ್ಲ ಬೇಕಂದೆ ಮಂಗಳೂರು ದಸರಾ ನಡಪಾವೊಂದುಂಡು ಒಂದು ಜನಕ್ಲೆನ ಉಚ್ಚಯ ಜನತಾ ದಸರಾ ಅಂದು ಪಂಡಿನ ಕುಮಾರಸ್ವಾಮಿ ಪೂಜಾರಿಯರ್ನ ಪ್ರಾಮಾಣಿಕ ಶುದ್ಧ ರಾಜಕಾರಣ ನಡೆನುಡಿಗೆ ಮೆಚ್ಚುಗೆ ತೆರಿಪಾಯರು. ಎಲ್ಲೆಲ್ಲಿ ನೋಡಲಿ ಪರಮಾತ್ಮ ನಿನ್ನ ಈ ಮಗನನ್ನ ನೋಡು. ಈ ಮಗ ಎಲ್ಲೆಲ್ಲಿ ಕೂಡ ಕಾಣಿಸುತ್ತಾರೆ. ಈ ಕರ್ನಾಟಕದ ಈ ಮುಖ್ಯಮಂತ್ರಿ ಹೆಚ್ಚಿಗೆ ಒಂದು ದಿವಸ ನೀವು ಭಾರತದ ರಾಷ್ಟ್ರಪತಿಗಳೇ ಆಗ್ತೀರಿ ಖಂಡಿತ. ಜನಾರ್ದನ ಪೂಜಾರ್ಲ ಪಾತಿರ್ದು ಮಾತರಿಕ್ಲ ಪ್ರಧಾನಿ ಆಯರೆ ಸಾಧ್ಯ ಇಜ್ಜಿ ದೇವೇಗೌಡರು ಅರೆನ ಹಿರಿಯಕ್ಲೆನ ಪುಣ್ಯದ ಪಲಟು ಪ್ರಧಾನಿ ಆಯರು ಕುಮಾರಸ್ವಾಮಿ ಅರೆನ ಗುಣನಡಕೆಯನ್ನು ಪಡೆತಿರು ಒಂಜತ್ತು ಒಂಜಿದಿನ ಕುಮಾರಸ್ವಾಮಿ ರಾಷ್ಟ್ರಪತಿ ಆಪಿರಂದು ಪೂಜಾರಿ ಪಂಡಿರು. ಮಂತ್ರಿ ಯುಟಿ ಖಾದರ್, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಸಂಸದರು ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ವೇದವ್ಯಾಸ ಕಾಮತ್, ರಾಜೇಶ್ ನಾಯಕ್ ಉಳಿಪಾಡಿ, ವಿಧಾನ ಪರಿಷತ್ ಸದಸ್ಯರಾಯನ ಬೋಜೇಗೌಡ, ಹರೀಶ್ ಕುಮಾರ್ ಮೇಯರ್ ಭಾಸ್ಕರ ಮೊಯ್ಲಿ, ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ಜಯಸಿ ಸುವರ್ಣ, ಜತೆ ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್ ಪಾಲ್ಗೊಳ್ಳಿರು. ಹರಿಕೃಷ್ಣ ಬಂಟ್ವಾಳ ಸೊಲ್ಮೆ ಸಂದಾಯರು.